ಒಮ್ಮೆ ನೋಡಲೇಬೇಕಾದ ಕುವೆಂಪು ಅವರ ಅದ್ಭುತ ನಿವಾಸ ನಿಲಯ. ಅಲ್ಲಿ ಭೇಟಿ ಕೊಟ್ಟರೆ ಸುಂದರ ಕ್ಷಣಗಳು ನೆನಪಿಗೆ ಬರ್ತವೆ. ಬನ್ನಿ, ರೇಣುಕಾ SK ಲಾಗ್ಸ್ ಕಡೆಯಿಂದ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತೇನೆ ಕುವೆಂಪು ಅವರ. ನಮಸ್ಕಾರ ಎಲ್ರಿಗೂ. ನಾನು ನೋಡಿ ಒಂದು ಒಳ್ಳೆ ಪ್ಲೇಸಲ್ಲಿ ಬಂದಿದ್ದೀನಿ. ಕುಪ್ಪಳ್ಳಿ ವೆಂಕಟಪ್ಪ ಅವರ ಸ್ಥಳಕ್ಕೆ ಬಂದಿದ್ದೀವಿ. ನಿಮ್ಗೆ ಅಲ್ಲಿ ಹೋಗಿ ನಿಮ್ಗೆ ದರ್ಶನ ಕೊಡಿಸ್ತೀನಿ ನೋಡ್ರಿ. ಅದ್ಭುತವಾದ ತಾಣ ಇದು. ಬನ್ನಿ ಹೋಗೋಣ. ನಿಜವಾಗ್ಲೂ ಹೇಳ್ತೀನಿ, ನಾನು ಕುವೆಂಪು ಅವರ ಕುಪ್ಪಳ್ಳಿಗೆ ನಾವು ಎಂಟ್ರಿ ಆದ ತಕ್ಷಣವೇ ನನಗೆ ಒಂಥರ ರೋಮಾಂಚನ. ಇಲ್ಲಿ ಅವರ ಮನೆ, ಅವರ ನಿವಾಸದ ಹತ್ರ ಬಂದಾಗ ಇಷ್ಟು ಅದ್ಭುತವಾದ ಅನುಭವ ಆಗ್ತದೆ ಅಂದರೆ ಹೇಳ್ತಿರ್ದು ಮಾತೇ ಬರ್ತಾ ಇಲ್ಲ ನನಗೆ. ನಾನು ಹಾಗಾಗಿ ಬ್ಯಾಕ್ಗ್ರೌಂಡ್ ನಾನು ಇದು ವಾಯ್ಸ್ ಕೊಡ್ತಾ ಇದ್ದೀನಿ. ಅಲ್ಲಿ ನನಗೆ ಮಾತೇ ಬರಲಿಲ್ಲ. ಸಡನ್ನಾಗಿ ಬರೀ ಸ್ಪರ್ಶ ಮಾಡಬೇಕು, ನೋಡಬೇಕು ಅಷ್ಟೇ. ಅಲ್ಲಿ ನೋಡೋದು ಅವರು ಒಂದೊಂದು ಅಕ್ಷರಗಳು ಅಬ್ಬಾ, ಮಾತಿಗಂತೂ ಸಾಲದೇ ಇಲ್ಲ, ನುಡಿಗಳಿಗೂ ಸಾಲಲ್ಲ. ಸುಮ್ಮನೆ ನೋಡಬೇಕು 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 ಅಷ್ಟೇ. ಅಲ್ಲಿ ಸ್ಪರ್ಶ ಮಾಡಬೇಕು. ಅವ್ರು ಎಷ್ಟೊಂದು ತಿರುಗಾಡಿದ್ದು, ಅವರೆಲ್ಲ ಇರೋ ಜಾಗ, ಅವ್ರ ಮನೆ, ಅವ್ರು ಬದುಕಿದ ರೀತಿ, ಇಷ್ಟೊಂದು ಚಿಕ್ಕ ಹಳ್ಳಿಯಲ್ಲಿ ಅವರಿದ್ದರು. ಒಮ್ಮೆ ನೋಡಲೇಬೇಕಾದ ಹೇಳ್ತಿರ್ದೋದು ಕುವೆಂಪು ಅವರ ಅದ್ಭುತ ಹೇಳಕ್ಕೆ ಮಾತೇ ಸಾಕಾಗಲ್ಲ ನಿಲಯ. ಒಂದ್ಸಲ ನೋಡಿ ಅಲ್ಲಿ ಭೇಟಿ ಕೊಟ್ಟರೆ ಕೂಡ ಅನುಭವ ಆಗೇ ಆಗುತ್ತೆ. ಸುಂದರ ಕ್ಷಣಗಳು ನಾವು ಎಲ್ಲ ಫ್ಯಾಮಿಲಿ ಜೊತೆಗೆ ಹೋಗಿದ್ವಿ. ಬನ್ನಿ, ಒಂದು ಫೋಟೋ ತಗೊಂಡಿವಿ. ರೇಣುಕಾ SK ಲಾಗ್ಸ್ ಕಡೆಯಿಂದ ನೋಡ್ರಿ ಅವ್ರದ್ದು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತೀನಿ. ಕುವೆಂಪು ಅವರ ಜೀವನ, ಸಾಹಿತ್ಯ ಮತ್ತು ಅವರ ನೆನಪುಗಳನ್ನು ಜೀವಂತವಾಗಿ ಇಟ್ಟಿರುವ ಈ ಸ್ಥಳ ಭಕ್ತಿ, ಗೌರವ ತುಂಬಿದ ಅನುಭವ ನೀಡುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ಇರುವ ಈ ಮನೆ ಮನಸ್ಸಿಗೆ ಶಾಂತಿ ನೀಡುವ ಅದ್ಭುತ ಸ್ಥಳ ಆಗಿದೆ. ಬನ್ನಿ, ಭೇಟಿ ಕೊಡೋಣ. ನನ್ನ ಜೊತೆ ಬನ್ನಿ, ನೋಡಿ. ನನ್ನ ಮನೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿ ಎಲ್ಲಿದ ಮನೆ, ನನ್ನ ತಂದೆ ಬಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳ ಆಡುವ ಕೂಡಿ ನಾನು ನಿಲ್ಲಿದ ನನ್ನ ಮನೆ. ಕುವೆಂಪು ಅವರ ಮನೆಗೆ ಬಂದಿದ್ದೀವಿ. ಇಲ್ಲಿ ಬಂದರೆ ಒಂಥರ ಮೈ ರೋಮಾಂಚನ ಆಗೋಯ್ತು. ಎಂಥ ಪ್ಲೇಸಪ್ಪ ಇವ್ರದ್ದು. ರಾಷ್ಟ್ರಕವಿ ಕುವೆಂಪು ಅವ್ರ ನಿವಾಸಕ್ಕೆ ಹೋದಾಗ ಪಡೆದುಕೊಳ್ಳುವ ಈ ಪ್ರವೇಶದ ಟಿಕೆಟಿಗೆ ನೋಡ್ರಿ 20 ರೂಪಾಯಿ ಇದೆ ಪ್ರವೇಶ. ಅವರು ದೊಡ್ಡ ಮನೇನ ನೋಡಬೇಕಾದ್ರೆ 20 ರೂಪಾಯಿ ಕೊಟ್ಟು ಒಳಗಡೆ ಹೋಗಬೇಕು. ಸುಂದರವಾದ ಅವರ ಭಾವಚಿತ್ರ ಇದೆ ಇಲ್ಲಿ ನೋಡಿ. ಅವ್ರ ನಿವಾಸದ ಒಂದು ಫೋಟೋ ಕೂಡ ಇದೆ. ನಾವು ಯಾವ ಸೀರಿಯಲ್, ನಮ್ಮ ಸಂಖ್ಯೆ ಯಾವುದಪ್ಪ ಅಂದರೆ 9158 ನಮ್ಮ ಸೀರಿಯಲ್ ಸಂಖ್ಯೆ. ನಾವು ಸುಮಾರು ಜನ ಹೋಗಿದ್ವಿ. ನನ್ನ ಸಂಖ್ಯೆ ಇದು ಬಂದಿದೆ ನೋಡ್ರಿ. ಪ್ರತಿಯೊಂದು ಈ ಟಿಕೆಟ್ ಅಂದರೆ ಬರೀ ಟಿಕೆಟ್ ಅಲ್ಲ, ಇದರಲ್ಲಿ ಒಂದು ಮಹತ್ವವಾದ ಒಂದು ಲೈನ್ ಕೂಡ ಬರೀತಾರೆ ಅವರು ನೋಡಿ. ಸೃಷ್ಟಿಯ ಯೋಹದಲ್ಲಿ ಮರದ ತುದಿಯ ಹೂವು ಎಷ್ಟು ಮುಖ್ಯವೋ ಅದನ್ನು ಬೆಳೆಸುವ ಗೊಬ್ಬರವೂ ಅಷ್ಟೇ ಮುಖ್ಯ. ನೋಡ್ರಿ, ಎಷ್ಟು ಸುಂದರವಾದ ಲೈನ್ಸ್ ಇದ್ದಾವೆ ಇದರಲ್ಲಿ. ಅವರ ಕವನಗಳೇ ಅಷ್ಟೊಂದು ಅದ್ಭುತವಾದವು. ಮತ್ತು ಮುಂದೆ ಈ ಥರ ಇದ್ದರೆ, ಹಿಂದೆ ನೋಡಿ ಈ ಥರ ಇದೆ. ಅಲ್ಲಿ ಯಾವ್ಯಾವ ಪ್ಲೇಸ್ಗಳಿದ್ದಾವೆ ಅಂತ ಕೂಡ ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ನಾವು ಈ ಟಿಕೆಟ್ ತೊಗೊಳೋದ್ರ ಉದ್ದೇಶ ನೋಡ್ರಿ, ಇದರಲ್ಲಿ ಎಷ್ಟೊಂದು ಮಹತ್ವವಾದ ವಿಷಯಗಳು ಕೂಡ ಇದ್ದಾವೆ ಇಲ್ಲಿ. ಕುವೆಂಪು ಅವರ ಕವಿಶೈಲ ಅಂತ ಅವ್ರದ್ದು ಅಲ್ಲಿ ಸಮಾಧಿ ಇದೆ.
ಮತ್ತು ತೇಜಸ್ವಿಯವರ ಸ್ಮಾರಕ ಇದೆ. ಮತ್ತು ನೋಡ್ರಿ ಕುವೆಂಪು ಅವರ ಸ್ಮಾರಕ ಮತ್ತು ಭವನ. ಅವರು ಈ ಟಿಕೆಟ್ಗಳನ್ನು ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇರ್ತಾರೆ. ವರ್ಷಕ್ಕೆ ಒಂದೊಂದು ಸಲ. ನೋಡಿ ನಾವು ಏಪ್ರಿಲ್ ತಿಂಗಳಲ್ಲೇ ಹೋಗಿದ್ದು. ಇದು ಹೊಸ ಟಿಕೆಟ್ ಅವ್ರು ಕ್ರಿಯೇಟ್ ಮಾಡಿದ್ದು ಅನಿಸುತ್ತೆ. ಹೋದ ವರ್ಷದ್ದು ಯಾವ ಥರ ಇತ್ತು ನಮಗೂ ಗೊತ್ತಿಲ್ಲ. ವರ್ಷ ಅವರು ಚೇಂಜ್ ಮಾಡ್ತಾ ಇರ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಇಂಥ ಕವಿಗಳ ಮನೆಗೆ ಬಂದಿವಲ್ಲ ಅನ್ನೋದೊಂದು ದೊಡ್ಡ ಖುಷಿ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು. ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು? ಅಂಬಿಕಾನೇ ಗೊತ್ತವರು. ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಮೈ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಆ್ಯಂಡ್ ಐ ಲೈಕ್ ಇಟ್ ವಿಡಿಯೋ, ಭಾಳಷ್ಟು ಇಂಟ್ರೆಸ್ಟಿಂದ ಮಾಡಿರೋ, ಇಷ್ಟಪಟ್ಟು ಮಾಡಿರೋ ವಿಡಿಯೋ ಇದು. ನೀವು ನೋಡಿ, ಸಂಪೂರ್ಣವಾಗಿ ನೋಡಿ. ಸಮಗ್ರ ಕುವೆಂಪು ಅವರ ಎಲ್ಲ ಗ್ರಂಥವನ್ನು ಎಲ್ಲವನ್ನು ನೋಡಿ, ಅವರ ಇರುವ ಮನೆ ಪ್ರತಿಯೊಂದು ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ ಅಂದರೆ ನಮಗೆ ಇಲ್ಲಿವರೆಗೂ ಮೆಮೊರಿಯಾಗಿ ನಮಗೆ ನೋಡೋಕ್ಕೆ ಇಟ್ಟಿದ್ದಾರಲ್ಲ, ನಾವು ಧನ್ಯರಾಗಿದ್ದೀವಿ. ಅಂಥ ಮಹಾನ್ ವ್ಯಕ್ತಿಯ ಪ್ರತಿಯೊಂದು ಹೇಳೋಕ್ಕಂತೂ ಆಗೋದಿಲ್ಲ ಅನಿಸುತ್ತೆ ನನಗಂತೂ. ತೋರಿಸಿದರೆ ಇನ್ನೂ ಚೆನ್ನಾಗಿತ್ತು, ಬಟ್ ಅಲ್ಲಿ ಪ್ರವೇಶ ಇಲ್ಲ. ಪ್ರವೇಶ ಇಲ್ಲ ಅಲ್ಲಿ, ಯಾರಿಗೂ ವಿಡಿಯೋ ಮಾಡೋಕ್ಕೆ ಪ್ರವೇಶ ಇಲ್ಲ. ಹಾಗಾಗಿ ನಾನು ಇಷ್ಟೇ, ಒಳಗಡೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಅದನ್ನು ನೋಡಿ ಬಂದಿನಲ್ಲ, ನನಗೆ ಇಷ್ಟೊಂದು ಮೈ ರೋಮಾಂಚನ ಆಗ್ತಿದೆ ಅಂದರೆ ಕೇಳಬಾರ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮ್ಮ ನಂಬ್ತಿರಲ್ಲೋ ಗೊತ್ತಿಲ್ಲ, ನೀವು ಈ ಕ್ಷೇತ್ರಕ್ಕೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಅವರು ಎಷ್ಟೊಂದು ಎಲ್ಲ ಪದ್ಯಗಳನ್ನು ಎಲ್ಲ ಬುಕ್ಸ್ ಬರೆದಿದ್ದಾರಲ್ಲ, ಆ ಬುಕ್ಸ್ ಹೆಂಗೆ ಬರೆದಿದ್ದಾರೆ ಅಂದರೆ ಅದೇ ಥರ ಅವ್ರ ಮನೆ ಕೂಡ ಇಟ್ಕೊಂಡಿದ್ದಾರೆ. ಅವ್ರ ಮನೆ ಇರೋ ರೀತಿ ಅದೆಲ್ಲ ನೋಡಿದ್ರೆ ಆ ಕವಿತೆಗೆ ಅದಕ್ಕೆ ಬಹಳ ಅನ್ವಯಿಸ್ತದೆ. ಯಾಕಂದರೆ ಅವ್ರು ಇರೋ ರೀತಿ ಹೆಂಗಿತ್ತಪ್ಪ ಅಂತಂದರೆ ಇದೇ ರೀತಿಯೇ ಅವರು ಇದ್ದರು ಅಂತ ಕೂಡ ನನಗೆ ಅನ್ನಿಸ್ತದೆ. ಆ ಸ್ಪರ್ಶನೇ ಒಂಥರ. ಮತ್ತು ಅವರು ಪಾತ್ರೆಗಳನ್ನು ಯಾವ್ಯಾವ ಪಾತ್ರೆಗಳನ್ನು ಬಳಸ್ತಾಯಿದ್ರು, ಬಳಪದಿಂದ ಮಾಡಿದ ಪಾತ್ರೆಗಳು, ಮತ್ತು ಹಿತ್ತಾಳೆ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಒಲೆಯ ಮೇಲೆ ಮಾಡಿದ್ದ ಅಡುಗೆ ಎಲ್ಲನೂ ನೀಟಾಗಿ ಇಟ್ಟಿದ್ದಾರೆ. ಮುಂದಿನ ಜನ್ರೇಷನ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ. ಇದೇ ರೀತಿ ಅವ್ರು ಮೇಂಟೈನ್ ಮಾಡ್ತಾ ಹೋಗಲಿ, ಎಲ್ರಿಗೂ ನೋಡೋಕ್ಕೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಇದು ಒಂದು ನೋಡ್ರಿ, ಹಲಗೆ ಫ್ರೇಮ್. ಇದು ಏನು ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಕುವೆಂಪು ಕವಿಗಳು, ಅವರ ಸಾಧನೆಗಳು, ಅವರು ಎಷ್ಟೊಂದು ಪ್ರಶಸ್ತಿ ತಗೊಂಡಿದ್ದಾರೆ, ಎಲ್ಲ ಒಂದೇ ಫ್ರೇಮಲ್ಲಿ ಸಿಗೋ ಥರ ಇದನ್ನು ಮಾಡಿದ್ದಾರೆ. ಇದಂತೂ ಭಾಳ ಇಂಪಾರ್ಟೆಂಟ್ ಆದ ಬೋರ್ಡ್. ಇದು ಬೋರ್ಡು, ಸ್ಟೇಜು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಅವರ ಮನೆ ನೋಡಿ ಅಲ್ಲಿಂದ ಅವರ ಸಮಾಧಿಯ ಕಡೆಗೆ ಪ್ರಯಾಣ ಮಾಡಿದ್ವಿ. ಅವರು ಯಾವಾಗಲೂ ಜೀವಂತ ಇದ್ದಾಗಿನಿಂದನೂ ಈ ದಾರಿಯಲ್ಲಿ ಅವರು ಅಲ್ಲಿ ಹೋಗ್ತಾಯಿದ್ರು, ಅಲ್ಲಿ ಧ್ಯಾನ ಅದು ಮಾಡ್ತಾಯಿದ್ರು. ಎಲ್ಲ ಕವಿತೆಗಳನ್ನು ಅದೇ ಜಾಗದಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿ ಅವ್ರ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಇದು ನೋಡ್ರಿ, ಇವೆಲ್ಲ ಕಂಬಗಳು 2001ನಲ್ಲಿ ಮಾಡಿದ್ದಾರೆ, 2001ರಲ್ಲಿ. ಇದು ಬಾರ್ಡರ್ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ, ನೋಡೋಕ್ಕೆ ಒಂಥರ ಚಂದ ಅನಿಸುತ್ತೆ. ಕಲ್ಲುಗಳು, ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳು ಅವೆಲ್ಲ ತಂದಿಟ್ಟು ಇಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೂ ಕೂಡ ಭಾಳ ಸುಂದರವಾಗಿದೆ. ನಾವು ಕಾರಲ್ಲಿ ನಿಲ್ಲಿಸಿ ಆಮೇಲೆ ಅವರು
ಇರೋ ಸಮಾಧಿ. ಅವರು ಎಲ್ಲಿ ಯಾವ ಜಾಗದಲ್ಲಿ ಕವಿತೆಗಳನ್ನು ಬರಿತಾ ಇದ್ರು ಅಲ್ಲಿ ಹೋಗೋಣ ಬನ್ನಿ. ಇದು ಕಾಲ್ದಾರಿ ಏನು ತೋರಿಸಿದ್ನಲ್ಲ, ಇದು ಅವರು ಯಾವಾಗಲೂ ಇಲ್ಲಿಂದನೇ ಬರ್ತಾ ಇದ್ರು. ತಿರ್ಗಾಡ್ಕೊಂಡು ಬರೋದು ದಾರಿ ಇದು. ನಡ್ಕೊಂಡೇ ಈ ಜಾಗಕ್ಕೆ ಬರ್ತಿದ್ರಂತೆ. ಅವ್ರ ಜಾಗ ತಿರ್ಗಾಡೋದು ಜಾಗ ಅದು. ಅಲ್ಲಿಂದ ಒಂದು 300 ಮೀಟ್ರ್ ದಾರಿ ಅಷ್ಟೇ. ಹಾಗಾಗಿ ಅವ್ರು ಅಲ್ಲಿಂದ ನಡ್ಕೊಂಡು ತಿರ್ಗಾಡ್ತಿದ್ರಂತೆ. ಈಗ ಬನ್ನಿ ಅಲ್ಲಿವರೆಗೂ ಹೋಗೋಣ. ಎಲ್ಲ ಕವಿಗಳ ಸಮಾಧಿಗಳು ಇದ್ದಾವೆ ಇಲ್ಲಿ. ಅವ್ರ ವಿಷಯ ಹೇಳೋಕ್ಕೆ ಎಷ್ಟು ದಿನ ಆದರೂ ಸಾಕಾಗಲ್ಲ. ಅಷ್ಟೊಂದು ಅವರು ಜೀವನವನ್ನು ಜೀವಿಸಿದ್ದಾರೆ ಅಂತಂದರೆ ಅವ್ರು ಆ ಥರ ನಡ್ಕೊಂಡಿದ್ದಾರೆ. ಹಾಗಾಗಿ ಆ ಸ್ಪರ್ಶ ಇನ್ನೂ ನಮಗೆ ಅಜರಾಮರ. ಅದು ಅಲ್ಲಿ ನೋಡೋಕ್ಕೆ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ. ಅಲ್ಲಿ ಹೆಜ್ಜೆ ಇಟ್ಟರೆ ಅವ್ರೇನು ನಮ್ಮ ಜೊತೆ ಇದ್ದಾರೇನಪ್ಪ ಅನ್ನೋ ಅನುಭವ ಬರ್ತದೆ. ಅವರು ಬರೆದ ಶೈಲಿ ಹೆಂಗಿದೆ ಅಂತಂದರೆ ಆ ದಾರಿಯಲ್ಲಿ ನಮ್ಗೆ ಆ ಥರನೇ ನಮಗನ್ಸುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ನೋಡಿರಿ, ಇದು ಗೇಟ್ ಯಾವ ಥರ ಮಾಡಿದ್ದಾರೆ ನೋಡಿರಿ. ದೊಡ್ಡ ಕಲ್ಲನ್ನು ಇಟ್ಟಿದ್ದಾರೆ. ಆ ಕ್ರೇನಲ್ಲಿ ತಂದು ಇಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಈ ಥರ ಡಿಫ್ರೆಂಟಾಗಿ ಅವರು ಮಾಡಿದ್ದಾರೆ. ಈಗೀಗ ಮಾಡಿರೋದು ಇದು ಒಂದೊಂದು ಎತ್ತಕ್ಕಾಗಲ್ಲ. ಭಾಳ ಚೆಂದ ಮಾಡಿದ್ದಾರೆ. ಮೆಂಟೇನ್ ಕೂಡ ತುಂಬ ಚೆನ್ನಾಗಿದೆ. ಈಗ ನೋಡ್ರಿ, ಕಲ್ಲುಗಳು ಎಷ್ಟು ದಪ್ಪ ಕಲ್ಲುಗಳು ಇದ್ದಾವೆ ಇವು. ನೋಡ್ರಿ ಹೆಂಗೆ ಎಲ್ಲ ಮ್ಯಾಲೆ ಇಡೋದ್ರಿಗೆ ಹೆಂಗೆ ಎತ್ತಿಟ್ಟಿರ್ಬೇಕು ಅದು. ಹಾಂ, ಎತ್ತಿಲ್ಲ ಅಂತೇನು, ಎತ್ತಲಾರ್ದು ಹೆಂಗೆ ಮ್ಯಾಲೆ ಕೊಡ್ತಾವೆ ಪ್ಲಸ್ತರ. ಕವಿ ಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದ KT ಶಿವಪ್ರಸಾದ್ ಅವ್ರದ್ದೆಲ್ಲ ಸಮಾಧಿಗಳದಾವೆ ಇಲ್ಲಿ. ಅದಕ್ಕೊಂದು ಸ್ಮಾರಕ ರೂಪದಾಗ ಇಟ್ಟರು. ಎಲ್ಲ ಕಡೆ ಈ ಥರ ಕಲ್ಲು ಹೆಂಗೆ ಇದು ಮಾಡ್ಯಾರಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು. ಕವಿಶೈಲ ಮಿತ್ರರಿರ ಮಾತಿಲ್ಲ ಮೈಲಿಗೆ ಸುಮ್ಮನಿರಿ. ಅಬ್ಬ ಕಲ್ಲು. ಮೌನವೇ ಮಹತ್ತಿಲ್ಲ ಈ ಬೈಗು ಹೊತ್ತಿನಲ್ಲಿ, ಕವಿಶೈಲದಲ್ಲಿ ಮುತ್ತಿ ಬರುತ್ತೆ ಸಂಜೆ ಕತ್ತಲಲ್ಲಿ. ಕುವೆಂಪು ಅವರು ಹೇಳ್ತಾ ಇದ್ರಂತೆ, ಈ ಜಾಗದಲ್ಲಿ ಬರಬೇಕು ಅಂತಂದರೆ ಸೈಲೆಂಟಾಗಿರಬೇಕು, ಮಾತಾಡಬಾರ್ದು ಅಂತ ಹೇಳ್ತಿದ್ರಂತೆ. ಆಗ ಅವರು ಬರಬೇಕಾದ್ರೆ ಮೌನವಾಗಿ ಇರಬೇಕು, ಮೌನವಾಗಿ ಹೋಗಬೇಕು. ಅಷ್ಟೊಂದು ಸುಮ್ಮನೆ ಮೌನವಾಗಿರಬೇಕು ಅನ್ನೋ ಅರ್ಥ ಅಂದ್ರೇನು, ಅನುಭವಿಸ್ಬೇಕು ಅಷ್ಟೇ. ಆ ಪ್ರಕೃತಿಯನ್ನು ಅನುಭವ ಮಾಡ್ಕೋಬೇಕು ಅಂತ ಅವ್ರ ಆಸೆ. ಅದು ಇರೋದು ಕೂಡ ಹಾಗೆ ಇದೆ. ಇದು ದೊಡ್ಡ ಹಾಸು ಬಂಡೆ. ಮೌನವಾಗಿ ಇರಬೇಕು ಅನಿಸುತ್ತೆ. ಅಲ್ಲಿ ಕೂತ್ರೆ ಏನು ಅದು, ಅದಕ್ಕೆ ಅವರು ಆಟೋಮೆಟಿಕ್ಕಾಗಿ ಅವ್ರ ಕವನಗಳನ್ನು ಅಷ್ಟೊಂದೆಲ್ಲ ಬರೆದಿದ್ದಾರಂತ ಅನಿಸುತ್ತೆ. ಅಲ್ಲಿ ಆ ಜಾಗ ನೋಡಿದ್ರೆ ಹಾಗೆ ಅನಿಸುತ್ತೆ. ಮೌನವಾಗಿ ಇರಿ ಅಷ್ಟೇ. ಅವರು ಕೂಡ ಇಲ್ಲಿ ಮೌನವಾಗಿಯೇ ನೆಲೆಸಿದ್ದಾರೆ. ಇದು ಒಂದು ಕೂಡ ಗೇಟ್ ಥರ ಮಾಡಿದ್ದಾರೆ ಇಲ್ಲಿ, ಅದೇ ಕಲ್ಲಿಂದು. ನೋಡ್ರಿ, ಅದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವ್ರು ನಮ್ಮ ಸಣ್ಣಮ್ಮವ್ರು. ಕುವೆಂಪು ಸಮಾಧಿ ಈ ಕಡೆ ಅವರ ಸಮಾಧಿ. ಇದು ಕುವೆಂಪು ಅವರ ಸಮಾಧಿ. ಅವರು ಮೌನವಾಗಿ ಇರಬೇಕು ಅಂತ ಹೇಳಿದ್ದಾರೆ ಈ ಜಾಗದಲ್ಲಿ. ಅವರು ಕೂಡ ಮೌನವಾಗಿ ಇದ್ದಾರೆ. ಆದರೆ ವೈಬ್ರೇಷನ್ ಮಾತ್ರ ಅಲ್ಲಿ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ಫೀಲ್ ಆಗೋರಿಗೆ ಆಗುತ್ತೆ ನೋಡ್ರಿ. ಇದೇ ಅವ್ರ ಸಮಾಧಿ, ಕುವೆಂಪು ಅವರ ಸಮಾಧಿ ಇದು. ನೋಡ್ರಿ, ಕುವೆಂಪು ಅವರ ಸಮಾಧಿ ಇದು. ಆ ಸ್ಥಾನಕ್ಕೆ ಬಂದಾಗ ಕಣ್ಣು ಮುಚ್ಚಿ ನಮಸ್ಕಾರ ಮಾಡೋದು ಒಂದೇ ನನ್ನ ಕೆಲಸ ಆಗಿತ್ತು ಅಲ್ಲಿ. ಅಷ್ಟೊಂದು ಅದ್ಭುತವಾದ ಜಾಗ ಇದು. ಬರೀ ಫೀಲ್ ಮಾಡ್ಕೋಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ಫೀಲ್ ಮಾಡ್ಕೋಬೇಕು ಇಲ್ಲಿ. ಇದು ಇವ್ರ ಸಮಾಧಿನೇ ಅಲ್ಲ ಇದು, ಕುವೆಂಪು ಅವ್ರದ್ದು.
ಅಲ್ಲ ಇದೆಲ್ಲ ಈ ಥರ ಯಾಕೆ ಕಟ್ಟಾರೆ ನಿಮ್ಗೇನ್ರ ಗೊತ್ತಾ? 1998 ತಂದು ನಿಲ್ಲಿಸಿರೋದು. ಹಾಂ ಹಾಂ 98ರಲ್ಲಿ. 2001 ಉದ್ಘಾಟನೆ ಆಗಿರೋದು ಇದು. ಹೌದಾ? ಈ ಕಲ್ಲುಗಳೆಲ್ಲ 2001 ಉದ್ಘಾಟನೆ ಮಾಡಿರೋದು. ಒಂದೇ ಕಲ್ಲು ಕೆತ್ತನೆ ಮಾಡಿದ್ದಾರೆ. 2001ರಲ್ಲಿ ಉದ್ಘಾಟನೆ ಮಾಡಿದಾರಂತೆ ಇವು ಕಲ್ಲುಗಳೆಲ್ಲ. ಈ ಥರ ಕಾಂಪೌಂಡ್ ಎಲ್ಲ ಕಟ್ಟಿರೋದು. ಓ ಕವಿ ಶೈಲ ನಿನ್ನ ಸಂಪದವ ನೆನಿತು ಬಣ್ಣಿಸಲಳವು ಕವನದಲ್ಲಿ ಬೆಳಗಿನಲ್ಲಿ ಬೈಗಿನಲ್ಲಿ ಮಾಗಿಯಲ್ಲಿ ಚೈತ್ರದಲ್ಲಿ ಮಳೆಯಲ್ಲಿ ಮಂಜಿನಲ್ಲಿ ಹಗಲಿನಲ್ಲಿ ರಾತ್ರಿಯಲ್ಲಿ ದೃಶ್ಯ ವೈವಿಧ್ಯಮಂ ರಚಿಸಿ ನಿಮ್ಮ ಭುವನದಲ್ಲಿ ಸ್ವರ್ಗವಾಗಿ ಹೇ ನನಗೆ. ಕವಿ ಶೈಲದ ಧ್ಯಾನಪೀಠ. ಈ ಕುವೆಂಪು ಅವರ ವಿಡಿಯೋನ ಸ್ವಲ್ಪ ಟೈಮ್ ತೊಗೊಂಡು ನಾನು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ ಎಲ್ಲರೂ. ಯಾಕಂದರೆ ಏಪ್ರಿಲ್ ತಿಂಗಳಲ್ಲೇ ನಾವು ಹೋಗಿದ್ದು. ಸ್ವಲ್ಪ ಲೇಟ್ ಆಯಿತು ಪೋಸ್ಟ್ ಮಾಡೋಕ್ಕೆ. ಯಾಕಂದರೆ ಇದು ಬಹಳ ಇಷ್ಟ ಆಯಿತು ನನಗೆ ಪ್ಲೇಸ್. ಯಾಕಂದರೆ ಈ ಜಾಗ ಇಷ್ಟೊಂದು ಇಷ್ಟ ಆಗಿತ್ತು ಅಂದರೆ ಕೇಳಬಾರ್ದು. ಹಾಗೆಲ್ಲ ಪೋಸ್ಟ್ ಮಾಡೋದು ಬೇಡ. ಸ್ವಲ್ಪ ನೋಡಿಕೊಂಡು ಅವ್ರದ್ದೆಲ್ಲ ತಿಳ್ಕೊಂಡು ಅದು ಅನುಭವಕ್ಕೆ ತೊಗೊಂಡು ನಾನು ಪೋಸ್ಟ್ ಮಾಡೋಣ ಅಂತ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾವೆಲ್ಲ ಕುಟುಂಬ ಸಮೇತ ಹೋಗಿದ್ದೀವಿ. ಹೋಗಿ ಎಲ್ಲ ನೋಡಿದ್ದೀವಿ ನೋಡ್ರಿ. ನೋಡ್ತೀರಲ್ಲ ಎಷ್ಟೊಂದು ಅದ್ಭುತವಾದ ಜಾಗ ಇದು. ಅಲ್ಲಿ ಫೀಲೇ ಒಂಥರ ಖುಷಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ನೆಂಟರಿಗೆ ಇಷ್ಟ ಆದವರಿಗೆಲ್ಲ ಶೇರ್ ಮಾಡಿರಿ, ಲೈಕ್ ಕೊಡಿ. ಕುವೆಂಪು ಅವ್ರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಇವರು ನಮ್ಮ ಅತಿಗೆ ನಾದಿನಿ ಕೂಡ. ಧನ್ಯವಾದಗಳು ಎಲ್ರಿಗೂ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂದು ತೆಗಿ ಅಂತೆ ಬಂಗಾರಿ. ಖುಷಿಲಿ ನಂದು ತೆಗಿ. ಖುಷಿಲಿ ಏ ಖುಷಿ ನಂದು ತೆಗಿ. ಖುಷಿ ನಂದು ತೆಗಿ. ಕಾಲು ನಾಲ್ಕು ಹಿಂಗೆ ಕಾಲು ನಾಲ್ಕು ಸರಿ ಸೇರಿ ತೆಗಿ.